ಡಾಕ್ಟರ್ ಇಲ್ಲಿ ನೋಡಿ ಡಾಕ್ಟರ್, ನನ್ನ ಕೈಗೆ ಏನಾಗಿದೆ? ಇದು ಅದೇ ವೈರಸ್ ಅನ್ಕೊಂತೀನಿ, ಇವಾಗೆಲ್ಲ ಸ್ಪ್ರೆಡ್ ಆಗ್ತಿದೆ ಅಲ್ಲ. ಹೌದಾ? ಇವಾಗ ಏನ್ ಮಾಡ್ಬೇಕು ಡಾಕ್ಟರ್? ಅರ್ಜೆಂಟ್ ಆಗಿ ನಿನ್ ಕೈ ಕಟ್ ಮಾಡ್ಬೇಕಪ್ಪ, ಇಲ್ಲಾಂದ್ರೆ ನಿನ್ ಮೈಯೆಲ್ಲ ಇನ್ಫೆಕ್ಟ್ ಆಗುತ್ತೆ. ಸರಿ ಡಾಕ್ಟರ್, ನನ್ನ ಕೈ ಕಟ್ ಮಾಡಿ. ನಿನ್ ಕೈ ಕಟ್ ಮಾಡಿದೀನಪ್ಪ, ಕರೆಕ್ಟ್ ಟೈಮ್ಗೆ ಮಾತ್ರೆ ತಗೋ, ಗಾಳಿ ಹೊರಡ್ದಂಗ ನೋಡ್ಕೋ. The next day. ಡಾಕ್ಟರ್, ನೀವು ಈ ವೈರಸ್ ಸ್ಪ್ರೆಡ್ ಆಗಲ್ಲ ಅಂದ್ರಲ್ಲ, ನೋಡಿ ಈ ಕೈಗೂ ಬಂದಿದೆ. ಅಯ್ಯೋ, ಈ ವೈರಸ್ ಆ ಕೈಗೆ ಫಸ್ಟ್ ಗೆ ಬಂದಂಗಿದೆ. ಇವಾಗ ಏನ್ ಮಾಡೋದು ಡಾಕ್ಟರ್? ಅಯ್ಯಯ್ಯೋ, ಇದು ಇವಾಗೆ ತಡಿಲಿಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ರೆ ಈ ಕೈಯೂ ಕಟ್ ಮಾಡ್ಬೇಕಾ ಡಾಕ್ಟರ್? ಹೌದು, ಈ ಕೈ ಕೂಡ ಕಟ್ ಮಾಡ್ಬೇಕು. ಥ್ಯಾಂಕ್ಸ್ ಡಾಕ್ಟರ್, ನೀವು ನನ್ನ ಪ್ರಾಣನ ಕಾಪಾಡಿದ್ದೀರಾ. ಇರ್ಲಿ ಹೋಗಪ್ಪ. 1 week later. ಡಾಕ್ಟರ್, ಈ ವೈರಸ್ ನನ್ನ ಮೈಯೆಲ್ಲ ಹರಡಿದೆ, ಬೇಕಂದ್ರೆ ನೋಡಿ ನನ್ನ ಕುತ್ತಿಗೆನ. ಅಯ್ಯಯ್ಯೋ, ಹೌದಲ್ಲಪ್ಪ. ಅರೆ, ಇದು ವೈರಸ್ ಅಲ್ಲಪ್ಪ, ನಿನ್ ಟಿ ಶರ್ಟ್ ಕಲರ್ ಬಿಡ್ತಿದೆ. ಅನ್ಯಾಯವಾಗಿ ನನ್ನ ಕೈ ಕಟ್ ಮಾಡಿಬಿಟ್ಟಲ್ಲ ಡಾಕ್ಟರ್. ಯಪ್ಪೋ, ಅದಕ್ಕೆ 10th ಪಾಸ್ ಆಗಿ ಡಾಕ್ಟರ್ ಆಗ್ಬಾರ್ದು ಅಂಬದು.